ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಬಗ್ಗೆ ಫುಲ್ಲಾಗಿ ಗೊತ್ತಿಲ್ಲ. ನಾನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಬೇಕಾ ನಾನು ಸ್ಟಿಚಿಂಗ್ ವೀಡಿಯೋ ಸ್ಟಾರ್ಟ್ ಮಾಡ್ಬಿಟ್ನಲ್ಲ ಫಸ್ಟು. ಅದಕ್ಕೆ ನಾನು ನಿಮಗೆ ಕಿರು ಪರಿಚಯ ಮಾಡಿಕೊಡ್ಲಿಲ್ಲ. ನನ್ನ ಹೆಸರೇನು, ನಾವು ಯಾವ ಊರು, ಏನು ಅಂತ ಏನು ಮಾಡಿಕೊಡ್ಲಿಲ್ಲ. ಅದಕ್ಕೆ ಸರಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಕೆಲಸದಲ್ಲಿ ಮಕ್ಕಳು ಬ್ಯುಸಿ, ಅದು ಇದು ಮನೆ ಕೆಲಸ, ಇನ್ನು ಹಂಗೆ ಅಂದ್ಕೊಂಡು ವೀಡಿಯೋ ಮಾಡ್ಕೊಳಕ್ಕೆ ಅದು ಇನ್ನು ಡೈಲಿ ವ್ಲಾಗ್ ಮಾಡ್ತಾಯಿರ್ತೀನಿ. ಇನ್ನು ಓದಿಸೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ. ಹೌಸ್ ವೈಫ್ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ, ಮನೆ ಕೆಲಸನೂ ಇರುತ್ತೆ, ಹೊರಗಡೆ ಕೆಲಸನೂ ಇರುತ್ತೆ, ಚಿಕ್ಕ ಪುಟ್ಟದ್ದು ಇರುತ್ತೆ. ಏನು ದೊಡ್ಡ ದೊಡ್ಡ ಕೆಲಸ ಅಂತಾನೆ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ಅಷ್ಟೇ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ. ಹಂಗೇನೆ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ ಹೇಳೋಣ ಅಂದ್ಕೊಂಡಿದ್ದೀನಿ. ಒಬ್ಬೊಬ್ರು ಕೇಳಿದ್ರು ಕ್ವಶನು, ನಿಮ್ಮ ಯಾವ ಊರು, ನೀವು ಎಷ್ಟು ಜನ, ಅದು ಇದು ಎಲ್ಲ ಕೇಳ್ತಾ ಇದ್ದಿಲ್ಲ. ಅದಕ್ಕೆ ನಮಗೆ ನಂದೇನು ಜಾಸ್ತಿ ಏನೋ ವೀಡಿಯೋ ಏನೋ ಕ್ವಶನ್ ಆ್ಯಂಡ್ ಆನ್ಸರ್ ಇಲ್ಲ. ಯಾಕೆಂದರೆ ನನ್ನ ವೀಡಿಯೋ ಇನ್ನು ಸಬ್ಸ್ಕ್ರೈಬ್ ಆಗಿರೋದೇ 668 ಜನ ಅಷ್ಟೇ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿ 1 ಇಯರ್ ಮೇಲೆ 2 ಮಂತ್ಸ್ 3 ಮಂತ್ಸ್ ಆಗಿದೆ ಅಷ್ಟೇ. ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬೊಬ್ಬರಿಗೆ 5 ಮಂತ್ 6 ಮಂತ್ ಆಗಿದ ತಕ್ಷಣವೇ 1000 ಸಬ್ಸ್ಕ್ರೈಬ್ ವಾಚಿಂಗ್ ಅವರ್ಸ್ ಎಲ್ಲ ಆಗಿರುತ್ತೆ. ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಏನಂದರೆ ನಾನು ಮಾಮೂಲಿ ಎಲ್ಲ ವೀಡಿಯೋ ಎಲ್ಲ ಕ್ಲೀನಾಗಿ ಹಾಕ್ತಾಯಿದ್ದೀನಿ. ನಾನೇನು ಒಬ್ಬರೊಬ್ಬರು ಈ ಥರ ಎಲ್ಲ ಮಾಡಿರ್ತಾರೆ, ವೀಡಿಯೋಗೆಲ್ಲ ವ್ಯೂಸ್ ಆಗಿರುತ್ತೆ, ಲೈಕ್ ಬಂದಿರುತ್ತೆ, ಸಬ್ಸ್ಕ್ರೈಬ್ ಆಗಿರ್ತಾರೆ. ನಾನು ಯೋಚನೆ ಮಾಡ್ತಾಯಿರ್ತೀನಿ, ದಿನ ಏನು ಮಾಡ್ತಾಯಿರ್ತೀನಿ ಗೊತ್ತಾ, ಫೋನ್ ತೊಗೊಳ್ತೀನಿ, ಒಬ್ಬರು ಸಬ್ಸ್ಕ್ರೈಬ್ ಆದರೆ ಸಾಕು ನನಗೆ ಫುಲ್ಲು ಖುಷಿ ಅಂದರೆ ಖುಷಿ ಆಗ್ತಾ ಇರುತ್ತೆ. ಆಮೇಲೆ ಕಮೆಂಟ್ಸ್ ಮಾಡಿದ್ರೆ ಯಾರ್ಯಾರು ಕಮೆಂಟ್ಸ್ ಮಾಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಏನಂತ ಕಮೆಂಟ್ಸ್ ಮಾಡಿದ್ರು, ನನಗೆ ಬ್ಯಾಡ್ ಕಮೆಂಟ್ಸ್ ಯಾರು ಹಾಕಿಲ್ಲ ಇವಾಗವರೆಗೂ. ಹಾಕೋಕ್ಕೂ ನನ್ನ ವೀಡಿಯೋನ ಅಷ್ಟೊಂದೇನು ಜಾಸ್ತಿ ವ್ಯೂಸ್ ಆಗಿಲ್ವಲ್ಲ. ಹೋಮ್ ಟೂರ್ ಎಲ್ಲ ಮಾಡಿದ್ದೆ, ಆವಾಗ ಒಂದು ಸ್ವಲ್ಪ ಜನ, ಆಮೇಲೆ ಕಿಚನ್ ಟೂರ್ ಮಾಡಿದ್ದೆ, ಮತ್ತು ಊರಿಗೆಲ್ಲ ಹೋಗಿದ್ದೆ. ಅದು ಟೂರ್ ಮಾಡಿದ್ನಲ್ಲ ವ್ಲಾಗ್ ಮಾಡಿದ್ದೆ. ಆವಾಗೆಲ್ಲ ಕೇಳ್ತಾ ಇದ್ದೆ ಯಾವ ಊರು, ನೀವೇನು, ಅಕ್ಕ ತಂಗಿದೆ ಎಷ್ಟು ಜನ ಇದ್ದೀರಾ, ಮತ್ತು ನಿಮ್ಮದು ಸ್ವಂತ ಮನೇನಾ, ಆ ಥರ ಎಲ್ಲ ಕೇಳ್ತಾ ಇದ್ರೆ ಅದಕ್ಕೆ ಸರಿ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಫುಲ್ಲು ಕ್ಲಾರಿಟಿ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ. ಫಸ್ಟಾಗಿ ನನ್ನ ಹೆಸರು ರತ್ನ, ಆಶಾ ಎರಡೂ ಇದೆ. ರತ್ನ ಅಂತ ನನ್ನ ನೇಮ್ ಹುಟ್ಟಿದ ಹೆಸರು. ಅಂದರೆ ಹುಟ್ಟಿದ ಹೆಸರು ಅಂದರೆ ಜಾತಕ ಎಲ್ಲ ಕೇಳಿ ನಮ್ಮ ಅಮ್ಮ ಏನು ಇಟ್ಟಿಲ್ಲ. ಯಾಕೆಂದರೆ ನಾವು 6 ಜನ ಅಕ್ಕ ತಂಗಿರೋದು, ಒಂದಲ್ಲ ಎರಡಲ್ಲ ಅಂತ. ನಮ್ಮಮ್ಮ 6 ಜನ, ನಾವು ಹೆಣ್ಮಕ್ಳೇ. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾರಿಲ್ಲ. ನಾವು ಅಪ್ಪಾಜಿ ಅಮ್ಮ, ನಾವು 6 ಜನ ಅಕ್ಕ ತಂಗಿರ. 6 ಜನ ಅಕ್ಕ ತಂಗಿರ ನೀವೇ ಅರ್ಥ ಮಾಡ್ಕೊಳ್ಳಿ ಪಾಪ. ನಮ್ಮಮ್ಮ ಹೆಣ್ಮಕ್ಳೇ. ನಮ್ಮಮ್ಮ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ ನಮ್ಮಮ್ಮಂಗೆ. ಆಗುತ್ತೆ ಅಂದ್ಕೊಂಡು ನಮ್ಮಮ್ಮ ಫುಲ್ 6 ಜನನು ಹೆಣ್ಮಕ್ಳೇ ಆಗಿದ್ದೀವಿ. ಅರಳಾಗಿ ಫಸ್ಟ್ನೇ ಸವಿತಾ, ಕವಿತಾ, ಅನಿತಾ, ರತ್ನ, ಸುನೀತಾ, ಹರ್ಷಿತಾ, ಈ ಥರ ನಾವು 6 ಜನ ಅಕ್ಕ ತಂಗಿರು. ಅದರಲ್ಲಿ ದೊಡ್ಡ ಅಕ್ಕ ಒಂದೇ ಊರಲ್ಲಿದ್ದಾರೆ, 2ನೇ ಅಕ್ಕ ಭದ್ರಾವತಿಲಿದ್ದಾಳೆ, ಆಮೇಲೆ 3ನೇ ಅಕ್ಕ ಮೈಸೂರಿಗೆ ಕೊಟ್ಟಿದ್ವಿ, ನನಗೆ ಬೆಂಗಳೂರಿಗೆ ಕೊಟ್ಟೈತೆ, ಆಮೇಲೆ ನನ್ನ ತಂಗಿನ ಶಿವಮೊಗ್ಗ ಕೊಟ್ಟಿತ್ತು, ಇನ್ನೊಬ್ಳು ಲಾಸ್ಟ್ ತಂಗಿನ ಗಣಸಿ ಹತ್ರ ಚಂದ್ರಪಟ್ಟಣದ ಗಣಸಿ ಬರುತ್ತೆ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮಮ್ಮ ನಮ್ಮಮ್ಮ ಹೊಲದಲ್ಲಿ ಕೊಟ್ಟಿಲ್ಲ. ಯಾಕೆಂದರೆ ನನ್ನ ಮಕ್ಕಳೇ ಜಮೀನಲ್ಲಿ ಕೆಲಸ ಮಾಡಿರ್ತಾರೆ ಪಾಪ, ಸಿಟಿಲಾದರೂ ಹೋಗಿರಲಿ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲರನ್ನೂ ಸ್ವಲ್ಪ ದೂರ ಅಂದರೆ ತುಂಬ ದೂರ ಏನಿಲ್ಲ, ಭದ್ರಾವತಿ, ಶಿವಮೊಗ್ಗ, ಮೈಸೂರು ಈ ಥರದ್ದೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ರು. ಪಾಪ ನಮ್ಮಮ್ಮ ಎಲ್ಲರನ್ನೂ ಮದುವೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಮದುವೆ ಮಾಡಿಕೊಟ್ಟು ಒಂದೇ ಥರ ಮದುವೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲರಿಗೂ ಮಕ್ಕಳೆಲ್ಲ ಇದ್ದಾರೆ. ಎಲ್ಲರಿಗೂ 6 ಜನಕ್ಕೂ ದೊಡ್ಡ ಅಕ್ಕಂಗೆ 2 ಮಕ್ಕಳು, 2ನೇ ಅಕ್ಕಂಗೆ 2, 3ನೇ ಅಕ್ಕಂಗೆ 1, ನಾನು 4ನೇವಳು, ನನಗಿಬ್ಬರು, 5ನೇವಳಿಗೆ 1 ಪಾಪು ತೀರೋಯ್ತು, ಇನ್ನೊಂದು ಇವಾಗ ಗಂಡು ಪಾಪು ಇದೆ, ಅವಳಿಗೂ 2, ಇನ್ನು ಲಾಸ್ಟ್ನವಳಿಗೂ 2, ಎಲ್ಲರಿಗೂ 2. ನನ್ನ 3ನೇ ಅಕ್ಕಂಗೆ ಮಾತ್ರ ಒಂದೇ ಅಷ್ಟೇ. ಎಲ್ಲರಿಗೂ ಮದುವೆ ಆಯಿತು, ಎಲ್ಲರಿಗೂ ಮಕ್ಕಳಾಗಿದೆ. ಆದರೆ ಅಪ್ಪಾಜಿ ತೀರ್ಕೊಂಡ್ರು, ಅಪ್ಪಾಜಿ ಇಲ್ಲ ಇವಾಗ, ಅಮ್ಮ ಒಂದೇ ಇರೋದು. ಅಮ್ಮನ ಜೊತೆ ಅಕ್ಕ ಇದ್ದಾಳೆ. ನಾನು ಊರಿಗೆ ಹೋಗ್ತೀನಲ್ಲ, ಯಾವಾಗಲೂ ವ್ಲಾಗ್ ಮಾಡ್ತಾ ಇರ್ತೀನಲ್ಲ, ಅಲ್ಲಿ ಅಕ್ಕ ಇದ್ದಾಳೆ ಅಮ್ಮನ ಜೊತೆಗೆ. ನಮ್ಮ ಅಪ್ಪಾಜಿ ತೀರ್ಕೊಂಡಾಗ ನನ್ನ ಮಗಳಿಗೆ 1 ವರ್ಷ ಅನಿಸುತ್ತೆ, ಆವಾಗ ತೀರ್ಕೊಂಡಿದ್ದು. ಇವಾಗ 10 ವರ್ಷ 11 ವರ್ಷ ಆಗಿದೆ ನಾವು ಅಪ್ಪಾಜಿ ತೀರ್ಕೊಂಡು. ಅಪ್ಪಾಜಿ ಸ್ಟ್ರೋಕ್ ಆಗಿತ್ತು, ಆವಾಗ ತೀರ್ಕೊಂಡು. ಇಲ್ಲಾಂದರೆ ನಾವು ಅಪ್ಪಾಜಿ ಇದ್ದಿದ್ರೆ ನಾವು ಅಮ್ಮಂಗೆ ಅಷ್ಟು ಬೇಜಾರು ಅನ್ನಿಸ್ತಾ ಇರಲಿಲ್ಲ. ನಮ್ಮ ಮನೇಲಿ ಯಾರೂ ಅಣ್ಣ ತಮ್ಮ ಯಾರು ಇಲ್ವಲ್ಲ, ಅಪ್ಪಾಜಿ ಒಂದೇ, ನಮ್ಮ ಅಪ್ಪ ಒಂದೇ ಇದ್ದಿದ್ದು ನಮ್ಮ ಜೊತೆಗೆ. ನಾವೆಲ್ಲರೂ ಹೆಣ್ಮಕ್ಳು, ನಮ್ಮ ಅಪ್ಪಾಜಿ ಒಂದೇ ಗಂಡು ಮಕ್ಳು. ನಮ್ಮನೇಲಿ ಯಾರು ಜಾಸ್ತಿ ಏನು ರಿಲೇಷನ್ ಎಲ್ಲ ಜಾಸ್ತಿ ನಾವು ಟಚ್ಚಲ್ಲಿಲ್ಲ. ಚಿಕ್ಕ ಪುಟ್ಟ ನಮ್ಮಮ್ಮ ಯಾರನ್ನೂ ಅಷ್ಟಾಗಿ ಚಿಕ್ಕಮ್ಮ ಚಿಕ್ಕಪ್ಪ ಆ ಥರ ಎಲ್ಲ ತುಂಬ ಅಟ್ಯಾಚ್ಮೆಂಟ್ ಇಲ್ಲ. ನಮ್ಮಮ್ಮಂಗೆ ನಾವು ಚಿಕ್ಕವರಿದ್ದಾಗೆ ಹೊಲ್ದತ್ರ ಬಂದಿದ್ದ. ಹಂಗಂದರೆ ತೋಟದ ಮನೇಲಿ ನಮ್ಮಮ್ಮ ಏನು ಮಾಡಿದ್ರು, ಊರೊಳಗೆ ಬೇಡ, ಊರೊಳಗಿದ್ರೆ ಸರಿಯಾಗೋದಿಲ್ಲ, ಮಕ್ಕಳಿಗೆಲ್ಲ ನೋಡ್ಕೊಳಕ್ಕೂ ಆಗಲ್ಲ, ಆಮೇಲೆ ಮತ್ತು ಕೆಲಸ ಎಲ್ಲ ಹೋಗೋಕ್ಕೂ ಬರೋಕ್ಕೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವಮ್ಮ ಇದು ಹೊಲ್ದ ಹತ್ರನೇ ಮನೆ ಕಟ್ಕೊಂಡು ಗುಡ್ಲಲ್ಲಿದ್ವಿ. ಫಸ್ಟು ಗುಡ್ಲಲ್ಲಿ ಇದ್ಬಿಟ್ಟು ಅಲ್ಲೇ ನಾವಮ್ಮ ಗುಡ್ಲಲ್ಲಿದ್ಬಿಟ್ಟು ಮಕ್ಕಳನ್ನ ನೋಡಿಕೊಂಡ್ರು. ಆದರೆ ನಾನು ಚಿಕ್ಕವಳು, ನಾನು ಎಷ್ಟು 1 ವರ್ಷ 2 ವರ್ಷ ಅನಿಸುತ್ತೆ, ಆವಾಗ ನಮ್ಮ ದೊಡ್ಡಮ್ಮನ ಹತ್ರ ಬಿಟ್ಬಿಟ್ಟಿತ್ತು ನಮ್ಮಮ್ಮ. 6 ಜನ ಅಲ್ವ ಪಾಪ ಮಕ್ಕಳು, ಎಲ್ಲರನ್ನೂ ಅಮ್ಮಂಗೆ ನೋಡ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡಿದ್ರು, ನನ್ನ
ಮತ್ತು ನನ್ನ ತಂಗಿ ಇನ್ನೊಂದು ಅಕ್ಕ 3 ಜನನೇ ನಮ್ಮ ದೊಡ್ಡಮ್ಮನ ಹತ್ರ ಇದ್ದಿದ್ದು. ನಾವು ದೊಡ್ಡಮ್ಮನ ಹತ್ರ ಬೆಳೆದು ಬಿಟ್ವಿ. ಇನ್ನು 3 ಜನ ಅಮ್ಮನ ಹತ್ರನೇ ಇದ್ದರು. ಹಂಗೇ ಅಲ್ಲಿ ಇಲ್ಲಿ ಅಂದ್ಕೊಂಡೆ ನಮ್ಮಮ್ಮ ಸರಿ ಅಂದ್ಬಿಟ್ಟು ಎಲ್ಲ ಒಂದೇ ಥರನೇ ಇದ್ದರೆ ನನಗೆ ಈಗ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಅಲ್ಲೊಂದು ಸ್ವಲ್ಪ ವರ್ಷ ನೋಡ್ಕೊಂಡು ಆಮೇಲೆ 3ನೇ ಕ್ಲಾಸ್ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಆಮೇಲೆ ಹಾಸ್ಟೆಲಿಗೆ ಹೋದೆ. ಹಾಸ್ಟೆಲಲ್ಲಿ ನಾವು ಯಾರು ಗೊತ್ತಾ ಓದಿದ್ದು? ಹಾಸ್ಟೆಲಲ್ಲಿ ನಾನು ಮತ್ತು ನನ್ನ ಅಕ್ಕ ಮತ್ತು ಇನ್ನೊಂದು ಅಕ್ಕ ಮತ್ತು ಇನ್ನೊಂದು ತಂಗಿ, ನಾವು 4 ಜನ ಓದಿದ್ದು. ಲಾಸ್ಟ್ನೋಳು ದೊಡ್ಡ ಅಕ್ಕ, ಫಸ್ಟ್ನೋಳು ಲಾಸ್ಟ್ನೋಳು ಮಾತ್ರ ಓದಿಲ್ಲ. ಇನ್ನು ಮಧ್ಯದಲ್ಲಿ 4 ಜನ ಇದ್ದೀವಿ. ನಾವೆಲ್ಲರೂ ಹಾಸ್ಟೆಲಲ್ಲೇ ಓದಿದ್ದು. ಹಾಸ್ಟೆಲಲ್ಲಿ ಅಂದರೆ 3ನೇ ಕ್ಲಾಸಿಂದ 10th ಅಲ್ಲೇ ಫುಲ್ಲು ಕಂಪ್ಲೀಟ್. ನಾವು 4 ಜನನು 10ನೇ ಕ್ಲಾಸ್ವರೆಗೂ ಅಲ್ಲೇ ಮುಗಿಸ್ಕೊಂಡು ಇನ್ನೇನು ಮುಗಿಸ್ಕೊಂಡು 10ನೇ ಕ್ಲಾಸ್ ಆಯಿತು. ಆಮೇಲೆ ಇನ್ನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ಇನ್ನೇನು ಮ್ಯಾರೇಜ್ ಮದುವೆ ಆಯಿತು. ನಾನು ಜಾಸ್ತಿ ಅಪ್ಪ ಅಮ್ಮನ ಜೊತೆಗೆ ಇಲ್ಲೇ ಇಲ್ಲ. ನಾನು ಇನ್ನು ದೊಡ್ಡಮ್ಮನ ಮನೇಲಿದ್ದೆ, ಆಮೇಲೆ ಹಾಸ್ಟೆಲಲ್ಲಿದ್ದೆ. ಇನ್ನು ಅಮ್ಮ ಜಾಸ್ತಿ ಬರ್ತಾಯಿದ್ರು. ಹಾಸ್ಟೆಲಲ್ಲಿ ಇದ್ವರ ನಾವು, ಅಮ್ಮ ಬರೋದು ಹೋಗೋದೆಲ್ಲ ಮಮ್ಮಿನೇ ಮಾಡ್ತಾಯಿದ್ರು. ಅಂದರೆ ಅಪ್ಪನ ಜೊತೆ ನಾನು ಜಾಸ್ತಿ ಅಟ್ಯಾಚ್ಮೆಂಟೇ ಇಲ್ಲ. ಅಂದರೆ ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ. ಅಂದರೆ ನಾನು ಮದುವೆ ಆದಮೇಲೆ ಪ್ರೆಗ್ನೆಂಟಲ್ಲಿ ಇದ್ದಾಗ ನನ್ನ ಅಮ್ಮ ಮನೆಗೆ ಹೋದ್ನಲ್ಲ, ಆವಾಗ ಅಪ್ಪಾಜಿ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದಿದ್ದು. ನನ್ನ ಮಗಳನ್ನ ಕರ್ಕೊಂಡೋಗೋದು ಡೆಲಿವರಿ ಆಯಿತು. ಆಮೇಲೆ ನನ್ನ ಮಗಳ ಜೊತೆಗೆ ಜಾಸ್ತಿ ನಾವು ಅಪ್ಪ ಇದ್ದಿದ್ದು. ಅದಕ್ಕೋಸ್ಕರ ಅಮ್ಮನ ತುಂಬ ಇಷ್ಟಪಡ್ತಾಯಿತ್ತು. ಆಮೇಲೆ ಅಮ್ಮಗೆ 1 ವರ್ಷ ಆದಮೇಲೆ ಅಪ್ಪಾಜಿ ತೀರ್ಕೊಂಡಿದ್ದು. ಅಂದರೆ ತುಂಬ ಅಂದರೆ ಅಪ್ಪಾಜಿಗಿಂತ ಅಮ್ಮನ ಕಂಡ್ರೆ ತುಂಬ ಇಷ್ಟ. ಆದರೆ ಅಪ್ಪನ ಜೊತೆ ಜಾಸ್ತಿ ಇಲ್ವಲ್ಲ, ಅಂದರೆ ನಂಗೆ ಇಬ್ಬರು ಇಷ್ಟನೇ. ಆದರೆ ತುಂಬ ನಮ್ಮ ಅಪ್ಪಾಜಿ ತುಂಬ ಸೈಲೆಂಟು, ಮತ್ತು ಎಷ್ಟು ಸೈಲೆಂಟ್. ನಮ್ಮ ಅಪ್ಪ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಡ್ರಿಂಕ್ಸ್ ಮಾತ್ರ ತುಂಬ ಮಾಡ್ತಾಯಿತ್ತು ನಮ್ಮ ಅಪ್ಪ. ಇನ್ನೇ ನಿಮಗೆ ಗೊತ್ತಿರಂಗೆ ಅಲ್ವಾ, ಅಂದರೆ ಹೊಡೆಯೋದು ಬಡಿಯೋದು ಆ ಥರ ಎಲ್ಲ ನಮ್ಮ ಅಪ್ಪಾಜಿ ಯಾವತ್ತೂ ಮಾಡ್ತಾ ಇರಲಿಲ್ಲ. ಯಾಕೆ 6 ಜನ ಮಕ್ಕಳು ಅಂತ ನಮ್ಮ ಅಪ್ಪ ಕೇಳ್ತಾ ಇರಲಿಲ್ಲ ನಮ್ಮ ಅಮ್ಮಂಗೆ. ಇನ್ನು ನಮ್ಮ ಅಪ್ಪಾಜಿ ನಮ್ಮ ಒಂದು ಹೊಡ್ದಂಗೆ ಸಾಕಿದ್ದಾರೆ ಗೊತ್ತಾ. ನಮ್ಮ ಅಪ್ಪ ನಮ್ಮನ್ನ ಎಲ್ಲೂ ಕಲಿಸಿಲ್ಲ. ಕೂಲಿ ಕೆಲಸಕ್ಕಾಗಲಿ ಏನಾಗಲಿ ಕಲಿಸ್ದಂಗೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ನಮ್ಮ 6 ಜನ ಸಾಕಿ ಮದುವೆ ಎಲ್ಲ ಮಾಡಿ ಆರೈಕೆಲ್ಲ ಮಾಡಿ ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಯಾರು ಮಾಡ್ಕೊಡ್ತಾರೆ ಇವಾಗೆಲ್ಲ? ಒಂದು ಮಗು ನೋಡ್ಕೊಳ್ಳೋದು ಹೆಣ್ಮಕ್ಳು ಎಷ್ಟು ಕಷ್ಟ ಆಗಿದೆ. ಅವಾಗ 6 ಮಕ್ಕಳನ್ನ, ಹೆಣ್ಮಕ್ಳು ಅದು ಗಂಡು ಮಕ್ಕಳು ಅಲ್ಲ, 6 ಮಕ್ಕಳು ನಮ್ಮ ಅಮ್ಮ ಒಂದು ಕೆಲಸ ಮಾಡಿಸ್ದಂಗೆ ಅಷ್ಟು ಚೆನ್ನಾಗಿ ಸಾಕಿ ಮದುವೆ ಮಾಡಿ ಕಲಿಸಿದಾರಲ್ವ, ಅದಕ್ಕೆ ಮೆಚ್ಚಬೇಕಲ್ವ. ನಾನು ಮತ್ತು ನಮ್ಮ ಅಮ್ಮನ ಗ್ರೇಟ್ ಅಂತ ಹೇಳ್ತೀನಿ. ಸರಿ, ಇನ್ನು ನಾವು 6 ಜನ ಅಕ್ಕ ತಂಗಿ. ನನ್ನ ಹೆಸರು ರತ್ನ. ನೀವೇನ ಆಶಾ ಅಂತಲೇ ಕರೀರಿ. ನಾನು ರತ್ನ ಅಂತ ನನಗೆ ಹುಟ್ಟಿದ ಹೆಸರು. ಆಶಾ ನನ್ನ ಹೆಸರು. ನಾವು ಹಾಸನ ಚಂದ್ರಪಟ್ಟ ಅಂತ ಹಾಸನ ಅಂತ ಗಣಸಿ ಒಟ್ಟಿಗೆ ಹಾಸನ. ನಾವು ಪಕ್ಕ ಗೌಡ್ರ ಹುಡುಗಿ ನಾನು. ಆಮೇಲೆ ನನಗೆ ಚಂದ್ರಪಟ್ಟ ಅಂದರೆ ಗಣಸಲ್ಲಿ ಚಿಕ್ಕದು ಹಳ್ಳಿ, ಆದಿಹಳ್ಳಿಯಿಂದ ಬರುತ್ತೆ, ಅಲ್ಲಿರೋದು ನಾವು. ಇನ್ನು ಕೇಳಿದ್ರಲ್ಲ ನಮ್ಮ ಊರ ಹೆಸರು ಹೇಳಿದೆ, ಹಾಸನ್ನು. ಇನ್ನು ನಾವು 6 ಜನ ಅಕ್ಕ ತಂಗಿರು. ಇನ್ನು ಕೇಳ್ತಾಯಿದ್ರು ನನಗೆ ಎಷ್ಟು ಜನ ಮಕ್ಕಳು ಅಂತ. ನನಗಿಬ್ಬರು, 1 ಹೆಣ್ಣು 1 ಗಂಡು. ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಲ್ಲ, ಒಬ್ಬಳು 6th ಸ್ಟ್ಯಾಂಡರ್ಡು, ಒಬ್ಬಳು 3rd ಸ್ಟ್ಯಾಂಡರ್ಡ್. ಅವಳ ಹೆಸರು ಚಾರ್ವಿ, ಆಮೇಲೆ ಭೂವಿಕ್, ಇಬ್ಬರು. ಮತ್ತು ಎಲ್ಲರೂ ಕೇಳ್ತೀನಿ, ನಾನು ಹೌಸ್ ವೈಫು. ನಾನು ಯಾವುದೂ ಜಾಬ್ ಮಾಡ್ತಾಯಿಲ್ಲ, ಸ್ಟಿಚಿಂಗ್ ಮಾಡ್ತಾಯಿರ್ತೀನಿ. ಯಾವ ಕೆಲಸ ಆದರೆ ಏನು, ದೇವರು ಏನು ಗೊತ್ತಾ, ಒಂದು ಹೇಳ್ತೀನಿ, ಓದಿರೋರಿಗೆ ಒಂದು ಕೆಲಸ ಆದರೆ ಓದಿರೋರಿಗೆ 1000 ಕೆಲಸ ಅಂತೆ ಅಲ್ವಾ. ನಮಗಂತೂ ಯಾವ ಕೆಲಸ ಕೊಡು, ನಾನು ಯಾವ ಕೆಲಸ ಆದರೂ ಮಾಡ್ತೀನಿ. ನನಗೇನು ಸಿಟಿ ಇದ್ದಾಳೆ ಅಂತ ಕೊಬ್ಬು ಆ ಥರ ಎಲ್ಲ ಏನಿಲ್ಲ. ನಾನು ಯಾವ ಕೆಲಸ ಆದರೂ ಮಾಡ್ತೀನಿ. ನನಗೆ ಸ್ಟಿಚಿಂಗು ಬರುತ್ತೆ. ಆಮೇಲೆ ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಇನ್ನು ಮನೇಲಿ ಇದ್ದು ಏನು ಮಾಡೋಕ್ಕಾಗುತ್ತೆ, ಏನೇನು ಆಗುತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಮನೇಲಿ ಚಿಕ್ಕ ಪುಟ್ಟದ್ದು ಎರಡು ಅನಿಸಿದ್ರೆ ಎರಡು ಕೇಳ್ತಾರೆ, ಅದು ಫಾಲ್ ಅಟ್ಯಾಚ್ ಮಾಡಲಿ, ಮತ್ತು ಆಲ್ಟ್ರೇಷನ್ ಆಗಲಿ, ಉಕ್ಸ್ ಆಗಲಿ, ಮತ್ತು ಸ್ಟಿಚಿಂಗು, ಪ್ರತಿಯೊಂದು ಕೆಲಸನ ಯಾರು ತಂದುಕೊಟ್ರು ಯಾರಿಗೂ ನಾನು ಮಾಡ್ಕೊಡೋಣ ಅಂತ ಯಾವತ್ತೂ ಅಂದೇ ಇಲ್ಲ. ಎಲ್ಲದನ್ನು ಮಾಡಿಕೊಟ್ಟು ಕಳಿಸ್ತೀನಿ ನಾನು. 10 ರೂಪಾಯಿದು 20 ರೂಪಾಯಿದು ಲಕ್ಷ್ಮಿ ಅಲ್ವಾ, ದುಡ್ಡನ್ನು ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಒನ್ ಟೈಮ್ 10 ರೂಪಾಯಿ ಇದ್ರೆ ಅದು ನೆಕ್ಸ್ಟ್ ಟೈಮ್ ಒಂದು ಸಲಿಗೆ 10,000 10 ಲಕ್ಷ 10 ಕೋಟಿ ಆಗೇ ಆಗುತ್ತೆ. ಯಾವತ್ತು ನಾವು ನಮ್ಮದು ಇದನ್ನು ಕಳ್ಕೋಬಾರ್ದು, ಅಷ್ಟೇ ನಾವು ಇರಬೇಕು. ಅಯ್ಯೋ ಬಂದೇ ಬರುತ್ತೆ, ಯಾಕೆ ಇವಾಗ ಇಷ್ಟಿದೆ, ನೆಕ್ಸ್ಟ್ ನಾಳೆಗೆ ಇನ್ನೂ ಜಾಸ್ತಿ ದುಡಿತೀವಿ, ನಾಡ್ದು ಇನ್ನೂ ಜಾಸ್ತಿ ದುಡಿತೀವಿ ಅಂದ್ಬಿಟ್ಟು ಹಂಗೆ ದುಡ್ಕೊಂಡಿರ್ಬೇಕು ಅಷ್ಟೇ. ಇನ್ನು ಎಲ್ಲರೂ ಕೇಳ್ತಾಯಿದ್ರು. ಮತ್ತು ನಮ್ಮ ಮನೆಯವರು ಸಿವಿಲ್ ಇಂಜಿನಿಯರು. ಇನ್ನು ನಾನು ಜಾಬ್ ಏನು ಮಾಡ್ತಾಯಿಲ್ಲ. ನಾನು ಓದಿರೋದು 2nd PU ಅಷ್ಟೇ. ಇನ್ನೆಷ್ಟು ಓದಿದ್ದೀನಿ, ಏನು ಡಿಗ್ರಿ ಮಾಡಿಬಿಟ್ಟಿದ್ದೀನಿ ನಾನು. 2nd PU ಓದಿರೋಕ್ಕೆ ಇನ್ನೇನು ಕೆಲಸ ಕೊಡ್ತಾರೆ ನಮಗಲ್ವಾ. ನಾನು ಇನ್ನು ನಮ್ಮದು ಸ್ವಂತ ಮನೆ. ಎಲ್ಲರೂ ಕೇಳ್ತಾಯಿದ್ರು ಎಷ್ಟು ಜನ ಇದು ಹೋಮ್ ಟೂರ್ ಮಾಡಿದ್ದಾರೆ. ಅವಾಗಂತೂ ಎಲ್ಲರೂ ಕೇಳ್ತಾಯಿದ್ರು ಸ್ವಂತ ಮನೆನ ಅಂತ ಕೇಳ್ತಾಯಿದ್ರು. ನಾವು ಸ್ವಂತ ಮನೆಯೇ. ನಾವು ಇವಾಗೇ ತೊಗೊಂಡಿರೋದು ಒಂದು 4 ಇಯರ್ಸ್ ಆಗಿದೆ. 3 ಕಂಪ್ಲೀಟಾಗಿ 4 ರನ್ನಿಂಗ್ ಅನಿಸುತ್ತೆ. ಇವಾಗ ನಾವು ತೊಗೊಂಡಿರೋದು. ನಾವು ಫ್ಲ್ಯಾಟ್ ತೊಗೊಂಡಿರೋದು. ಫ್ಲ್ಯಾಟಲ್ಲಿ 2 BHK. ಅಂದರೆ ನನಗೆ ಅಂದ್ಕೊಂಡಿರೋಂಗೆ ಇದು ಫ್ಲ್ಯಾಟೇ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ಅಂದರೆ ನಿಮಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ನನಗೆ ಇಷ್ಟ ಫ್ಲ್ಯಾಟ್. ಅಂದರೆ ಸ್ವಲ್ಪ ಮಾತಾಡೋಕ್ಕೆಲ್ಲ ಸ್ವಲ್ಪ ಒಂಥರ ಸೈಲೆಂಟಾಗಿರುತ್ತೆ ಅಷ್ಟೇ. ಒಬ್ರೊಬ್ರಿಗೆ ಯಾರಿಗೂ ಸೌಂಡ್ ಅಂದರೆ ಆಗಲ್ಲ, ಅವರಿಗೆ ಚೆನ್ನಾಗಿರುತ್ತೆ. ನನಗೆ ಮಾತ್ರ ಮಾತಾಡೋಕ್ಕೆಲ್ಲ ಇರಬೇಕು. ಮತ್ತು ನನಗೆ ಗಾಳಿ, ವಾತಾವರಣ, ಬೆಳಕು, ಮತ್ತು ಮರ ಗಿಡ ಪಕ್ಷಿ ಈ ಥರದ್ದೆಲ್ಲ ತುಂಬ ಇಷ್ಟ ನನಗೆ ಮಾತ್ರ. ಒಬ್ರೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಅವ್ರವ್ರ ಮೈಂಡ್ಸೆಟ್ ಅವ್ರವ್ರಿಗೆ ಇಷ್ಟ ಬಂದಂಗೆ ಅಲ್ವಾ. ಸರಿ, ಆಮೇಲೆ ನಾವು ಫ್ಲ್ಯಾಟ್ ತೊಗೊಂಡಿದ್ದೀವಿ 2 BHK.
ನಾವು ಫಸ್ಟು ಲೀಸಿಗೆ ತೊಗೊಂಡಿದ್ವಿ. ನಮಗೆ ಆಮೇಲೆ ಇಷ್ಟ ಆಗಿ ನಾವು ಫ್ಲ್ಯಾಟ್ ತೊಗೊಂಡಿದ್ವಿ. ನಮಗೆ ಇಷ್ಟ ಆಯಿತು. ಆಮೇಲೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ, ಸೆಕ್ಯೂರಿಟಿ ಎಲ್ಲ ಇರ್ತಾರೆ, ಮಕ್ಕಳಿಗೆಲ್ಲ ನೋಡ್ಕೊಳಕ್ಕೂ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ. ಇನ್ನು ನನ್ನ ಮಗಳು ಇಲ್ಲೇ ಸ್ಕೂಲು ನಮಗೆ ಹತ್ರ ಇರೋಂಗೆ ಸ್ಕೂಲ್ ಸೇರಿಸ್ಕೊಂಡ್ವಿ. ಯಾಕೆಂದರೆ ದೂರ ಅಂದರೆ ಬಸ್ಸೆಲ್ಲ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ಕರ್ಕೊಂಡು ಹೋಗು ಬರೋಕ್ಕೂ ನಮಗೆ ಮಳೆ ಮತ್ತು ಆ ಥರ ಎಲ್ಲ ಟೈಮ್ ಇದಾಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲೇ ಹತ್ತದ ಸೆಂಟ್ ಫ್ರಾನ್ಸ್ ಸ್ಕೂಲಿಗೆ ಸೇರಿಸಿದ್ದೀವಿ. ಚೆನ್ನಾಗಿದೆ ICSE ಸಿಲೆಬಸ್ ಅವರಿಬ್ರದ್ದು. ನಾವು ಓದಿರೋದೆಲ್ಲ 6 ಸಬ್ಜೆಕ್ಟು ಮುಗ್ದೋಗ್ಬಿಟ್ರೆ ಮುಗೀತು ನಮ್ಗೆ. ಇವಾಗೆಲ್ಲ 10, 12, 13 ಇದಾವೇನಪ್ಪ, ಎಷ್ಟಿದಾವ ಗೊತ್ತಿಲ್ಲ. ನನಗೆ ತಕ್ಕಮಟ್ಟಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಅವಳೇ ಓದ್ಕೊತಾಳೆ. ಇವಾಗ 6th ಅಲ್ವಾ, ಅವಳವಳೇ ಓದ್ಕೊತಾಳೆ. ಆ ಥರ ಏನು ನನಗೇನು ಟಾರ್ಚರ್ ಎಲ್ಲ ಕೊಡೋಲ್ಲ ನನ್ನ ಮಕ್ಕಳು. ಇಬ್ಬರು ದೇವ್ರ ಥರ ನನಗಿಬ್ಬರು ನನ್ನ ಮಕ್ಕಳು. ನನಗೆ ಯಾವತ್ತು ನನಗೆ ಗೋಳು ಇಕ್ಕೊಳೋದು ಆ ಥರ ಎಲ್ಲ ಮಾಡಲೇ ಇಲ್ಲ ಇಬ್ಬರು. ಅವ್ರು ಚಿಕ್ಕವರಿದ್ದಾಗ ಒಂಚೂರು ಕಷ್ಟ ಇದ್ದೇ ಇರುತ್ತಲ್ವ, ಯಾರಿಗಾದರೆ ಏನೋ. ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ದೊಡ್ಡವ್ರು ಮಾಡೋದು ಕಷ್ಟ, ಆಮೇಲೆ ದೊಡ್ಡವರಿದ್ದಾಗ ಇನ್ನೂ ಸ್ವಲ್ಪ ದೊಡ್ಡವ್ರು ಮಾಡೋದು ಕಷ್ಟ, ಆಮೇಲೆ ಮತ್ತೆ ಇನ್ನೂ ಮುಂದಕ್ಕೆ ಇನ್ನೂ ಬೇರೆ ಬೇರೆದು ಯೋಚನೆಗಳು. ಇನ್ನವರಿಬ್ಬರಿಗೆ ಇಲ್ಲಿ ಸೇರಿಸಿದ್ದೀವಿ. ಇನ್ನು ಎಲ್ಲ ಕೇಳ್ತಾಯಿದ್ರು ಅಷ್ಟೇ. ನಮ್ಮದು ಅರೇಂಜ್ ಮ್ಯಾರೇಜ್ ಎಲ್ಲ ಕೇಳ್ತಾಯಿದ್ರು. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಮತ್ತು ಎಲ್ಲ ಅತ್ತೆ ಮಾವ ಇದ್ದಾರಾ ಎಲ್ಲದನ್ನು ಕೇಳ್ತಾಯಿದ್ರು. ನಮ್ಮದು ಅರೇಂಜ್ ಮ್ಯಾರೇಜೇ. ಇನ್ನು ಅತ್ತೆ ಮಾವ ಯಾರೂ ಇಲ್ಲ, ನಾವು ಇರೋದೇ 4 ಜನ. ನನ್ನ ಮಗ, ನಾನು, ನಮ್ಮ ಮನೆಯವರು ಅಷ್ಟೇ 4 ಜನ ಇರೋದು. ಇನ್ನು ಅಷ್ಟೇ. ಇನ್ನು ಅಮ್ಮ ಮನೆಗೆಲ್ಲ ರಜೆ ಟೈಮೆಲ್ಲ ಹೋಗ್ತೀವಿ ಅಷ್ಟೇ. ಇನ್ನೇನು ಇಲ್ಲೇ ಇರ್ತೀನಲ್ವಾ. ಇವಾಗ ಸ್ಕೂಲು ಸ್ವಲ್ಪ 6th, 3rd ಸ್ಟ್ಯಾಂಡರ್ಡ್ ಅಂದಿರೋದಕ್ಕೆ ನಾವು ಇವಾಗ ಹೋಗ್ತಾ ಇರೋದು ಅಷ್ಟೇ ಊರಿಗೆ. ಸ್ವಲ್ಪ ಓದೋದ್ರೆ ಜಾಸ್ತಿ ಆಗಿಬಿಟ್ರೆ ಒಂದು 7th 8th ಎಲ್ಲಾದರೂ ಓದಿದ್ರೆ ಆಗೋಗಿರುತ್ತೆ. ಹೋದ್ರೆ ಒಂದು 2-3 ದಿವಸ ಇದ್ಬಿಟ್ಟು ಬರೋದು ಅಷ್ಟೇ. ಇನ್ನೆಲ್ಲ ಕೇಳಿದ್ದೀನಿ. ಇನ್ನು ನನಗೇನೋ ಯೂಟ್ಯೂಬ್ ಕಡೆಯಿಂದ ನನಗೇನು ಬಂದಿಲ್ಲ. ನನಗಿನ್ನೂ ಆಗಿರೋದೇ 600 ಸಬ್ಸ್ಕ್ರೈಬ್. ನನಗೂ ಮಾಡ್ತಾನೇ ಇದ್ದೀನಿ, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನನ್ನ ವೀಡಿಯೋ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ಒಂದ್ಸಲ ಅನಿಸ್ತಾ ಇರುತ್ತೆ. ನಾನು ಒಂದ್ಸಲ ಏನು ಮಾಡ್ತೀನಿ ಗೊತ್ತಾ, ಒಂದೊಂದು ಕಮೆಂಟ್ಸ್ ಬಂದರೂ ನನಗೆ ಎಷ್ಟು ಖುಷಿ ಅನಿಸಿದೆ ಗೊತ್ತಾ. ಯಾರು ಈ ಥರ ಕಮೆಂಟ್ ಮಾಡಿದ್ದಾರೆ, ನನಗೆ ಈ ಥರ ಮಾಡಿದ್ದೀನಲ್ಲ ಇಷ್ಟಪಡ್ತಾರೆ, ಆ ಥರ ಎಷ್ಟು ನನಗೆ ಆಸೆ ಆಗ್ತದೆ ಗೊತ್ತು. ಲೈಕ್ ಬಂದರೆ ಅಷ್ಟಾಗಿ ನನ್ನ ಸಲ ಕಮೆಂಟ್ಸ್ನೇ ಜಾಸ್ತಿ ನೋಡ್ತಾ ಇರ್ತೀನಿ. ಆಮೇಲೆ ಸಬ್ಸ್ಕ್ರೈಬ್ ಜಾಸ್ತಿ ಆದರೆ ನನ್ನ ವೀಡಿಯೋಗೆ ನೋಡ್ಬಿಟ್ಟು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಹುಡುಕ್ತಾ ಇರ್ತೀನಿ, ಯಾವ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ. ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಆಮೇಲೆ ವಾಚಿಂಗ್ ಅವರ್ಸ್ ನೋಡ್ತಾ ಇರ್ತೀನಿ, ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತಾ, ಯಾವಾಗ ನನ್ನ ವೀಡಿಯೋನ ಈ ಥರ ಎಲ್ಲರದ್ದು ವೀಡಿಯೋಗಳು ನೋಡಿ ನಾನು ಇವಾಗ ಪರವಾಗಿಲ್ಲ ಇಷ್ಟೊಂದರ ಮಾತಾಡ್ತಾ ಇದ್ದೀನಿ. ಫಸ್ಟೆಲ್ಲ ಹೆಂಗೆ ಗೊತ್ತೋ ಕೊಯ್ಯೋರೋ ನಡುಕ್ತಾ ಇರ್ತಿತ್ತು. ಇವಾಗ ಆ ಥರ ಎಲ್ಲ ಅನಿಸ್ತಾನೇ ಇಲ್ಲ. ಅಂದರೆ ಜಾಸ್ತಿ ವೀಡಿಯೋಗಳು ಮಾಡಿ ನನಗೆ ಅಭ್ಯಾಸ ಆಗೋಯ್ತಲ್ಲ, ಅದಕ್ಕೆ ಇವಾಗ ಏನು ಅಂತಾರೆ ಆ ಥರ ಅನ್ನಿಸ್ತಾ ಇಲ್ಲ. ಇವಾಗ ಫುಲ್ಲು ಕಾನ್ಫಿಡೆಂಟ್, ಫುಲ್ ನನಗೆ ಸ್ಟ್ರಿಕ್ಟಾಗಿದ್ದೀನಿ. ನನಗೆ ಇವಾಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ನಾನು ನಿಮಗೆ ಆ ಥರ ನಾನು ವೀಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಫಸ್ಟೆಲ್ಲ ಚೆನ್ನಾಗಿ ಓಡ್ತಾ ಇತ್ತು, ಇವಾಗ ಸ್ವಲ್ಪ ಡಲ್ ಆಗಿದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಏನೋ ಅನ್ಕೊಳ್ಳೋದಕ್ಕೆ ಸುಮ್ಮನೆ ನಾನು ಮಾಡೋದು ಮಾತ್ರ ಬಿಡೋದಿಲ್ಲ. ಒಂದು ದಿವಸ ಕೈ ಹಿಡಿತಾನೆ ದೇವರು ಅಂತ ಅಂದ್ಕೊಂಡ್ಬಿಟ್ಟು ನಾನು ವೀಡಿಯೋ ಮಾಡ್ತಾನೇ ಇದ್ದೀನಿ. ನಿಮಗೆ ಯಾವ ಥರ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ? ಇಷ್ಟೇ. ಇನ್ನು ಎಲ್ಲ ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ನಮ್ಮೂರು ಮಾತ್ರ ಹಾಸನ. ಹೇಳಿದ್ದೀನಲ್ಲ ಎಲ್ಲರಿಗೂ, ನಿಮ್ಮ ಭಾಷೆ ಇಷ್ಟ, ನಿಮ್ಮ ಮಾತು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಮತ್ತು ಅಡುಗೆ ಮನೆ ಚೆನ್ನಾಗಿದೆ, ನೀವೆಲ್ಲ ಇಟ್ಕೊಂಡು ಚೆನ್ನಾಗಿ, ಮತ್ತು ದೇವ್ರ ಮನೆಯೆಲ್ಲ ಚೆನ್ನಾಗಿದೆ ಎಲ್ಲರೂ ಹೇಳ್ತಾ ಇರ್ತೀವಿ. ವಾಲ್ಪೇಪರ್ ಇದೆಲ್ಲ ಕೇಳ್ತಾಯಿದ್ರು. ವಾಲ್ಪೇಪರ್ ಇದನ್ನೆಲ್ಲ ಇದು ಪ್ರಿಂಟ್ ಅಲ್ಲ, ಇದು ವಾಲ್ಪೇಪರು. ಅದು ಒಬ್ಬರು ಬಂದಿದ್ರು, ಅವ್ರು ಬುಕ್ ಥರ ಕೊಟ್ಟಿದ್ರು. ಅದ್ರಲ್ಲಿ ನಾವು ನೋಡ್ಕೊಬಿಟ್ಟು ಅವ್ರು ವಾಲ್ಪೇಪರ್ ಇಷ್ಟು ಅಡಿಗೆ ಅಂತ ಲೆಕ್ಕ. ಇದೆಲ್ಲ ತುಂಬ ಅಂದರೆ ಚೆನ್ನಾಗಿದೆ ಮಾತ್ರ. ನೋಡಿ ಇದೆಲ್ಲ ವಾಲ್ಪೇಪರ್ ಹಿಂದ್ಗಡೆ ಇರೋದೆಲ್ಲ, ಅದೆಲ್ಲ ಇಷ್ಟು ಅಡಿಗೆ ಇಷ್ಟು ಅಂತ ಅಂದ್ಬಿಟ್ಟು ನಾವು ನೋಡ್ಕೋಬೇಕು. ಎಷ್ಟು ಅಡಿ ಆಗುತ್ತೆ ಅಷ್ಟು ದುಡ್ಡು. ಒಂದೊಂದು 70 ರೂಪಾಯಿ 80 ರೂಪಾಯಿ ಅಡಿಗೆ ಅಂತ, ಅದೇನೋ ಗೊತ್ತಿಲ್ಲ, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಈ ಥರ ನೀವು ಕೇಳಿದ್ರೆ ಇವಾಗೇನು ಎಲ್ಲ ಕಡೆನೂ ವಾಲ್ಪೇಪರ್ ಅವರೇ ಬಂದು ಕ್ಲೀನಾಗಿ ಅಂಟಿಸ್ಕೊಡ್ತಾರೆ. ನಾವು ಅಂಟಿಸೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಅವರು ಗಮ್ಮೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅಂಟಿಸ್ತಾರೆ, ಇಷ್ಟು ಚೆನ್ನಾಗಿ ಅದು ಗೊತ್ತಾ. ಅದಕ್ಕೆ ನಮಗೆಲ್ಲ ಅಂಟಿಸೋಕ್ಕೆಲ್ಲ ಬರೋದಿಲ್ಲ. ಅದು ಅವ್ರ ಕೆಲಸ ಅವರೇ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು ಅಲ್ವಾ. ನಮಗೆ ಬರುತ್ತೆ ಅಂತ ಮಾಡೋಕ್ಕೋಗಿ ನಾವು ವಾಲ್ಪೇಪರ್ ತರೋದು, ಅದು ಹಾಳು ಮಾಡ್ಕೊಳೋದು ಯಾಕೆ ಬೇಕು? ಸುಮ್ಮನೆ ಹಾಗೆ ಆಗುತ್ತೆ. ದುಡ್ಡು ಕೊಟ್ಟು ವಾಲ್ಪೇಪರ್ ತೊಗೊಂಡಿದ್ದೀವಂತೆ, ಅವ್ರ ಕೈಯಲ್ಲೇ ಹಾಕ್ಸ್ಕೊಂಡ್ರೆ ಆಯ್ತು ಅಂತ ಹಾಕ್ಸ್ಕೊಳೋದು ಅಷ್ಟೇ. ಇಲ್ಲಿ ಮತ್ತು ಅಪ್ಪು ರೂಮಿಗೆ, ಆಮೇಲೆ ಹಾಲಲ್ಲಿ ಬುದ್ಧಂದೊಂದು, ಆಮೇಲೆ ಹಾಲು ಆ ಕಡೆ ಸೈಡ್ ಅಷ್ಟೇ. ಇಷ್ಟೇ ಹಾಕ್ಸ್ಕೊಂಡ್ವಿ, ಚೆನ್ನಾಗಿ ಕಾಣುತ್ತೆ ಅಂತ ರೂಮಲ್ಲೆಲ್ಲ. ನೋಡಿ ಇದು ಚೆನ್ನಾಗಿದೆ ಎಲ್ಲ, ಗಿಡದ ಫ್ಲವರ್ದು. ಅದಕ್ಕೆ ಇಷ್ಟೇ. ಇನ್ನು ಅಷ್ಟೇ. ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಅನ್ಕೊತೀನಿ. ಇನ್ನು ಯೂಟ್ಯೂಬ್ ಕಡೆಯಿಂದ ನನಗೇನು ಬಂದಿಲ್ಲ. ಬಂದರೆ ನಿಮ್ಮ ಹತ್ರನೇ ಶೇರ್ ಮಾಡ್ಕೊತೀನಿ. ಫಸ್ಟು ನನಗೆ ಪೇಮೆಂಟ್ ಬಂದ ತಕ್ಷಣ ನಿಮ್ಮ ಹತ್ರನೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಷ್ಟೇ. ನೀವು ಸಪೋರ್ಟ್ ಮಾಡಿದ್ರೆ ನನಗೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಬಾಯ್.